ಸರ್ ನಮಸ್ತೆ. ನನ್ನ ಹೆಸರು ಗಿರೀಶ್ ಅಂತ. ಊರು ಬಂದ್ಬಿಟ್ಟು ಮದಿನಾಯಕನಹಳ್ಳಿ, KGF ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ನಾವು ಇದು ಹಾಕಿರೋ ವೆರೈಟಿ ಬಂದು ಸಕಾಟ ಕಂಪ್ನಿದು ಮ್ಯಾಗ್ನಸ್ ಅಂತ ವೆರೈಟಿ. ಜಾನ್ವರಿ 26ನೇ ತಾರೀಕು ನಾಟಿ ಆಗಿರೋದು. ಈಗ ಆಲ್ರೆಡಿ ಹತ್ತತ್ರ 5ರಿಂದ 6 ತಿಂಗಳು ಹಳೆ ಗಿಡ ಇದು. ಆಲ್ರೆಡಿ ಒಂದು 65 ಟನ್ನು ಹಾರ್ವೆಸ್ಟ್ ಮಾಡಿದ್ದೀವಿ. ಇನ್ನೂ ಒಂದು 35ರಿಂದ 40 ಟನ್ನು ಈಲ್ಡ್ ಎಕ್ಸ್ಪೆಕ್ಟೇಷನ್ ಇದೆ. ಈಗಲೂ ಕೂಡ ಹೊಸ ಕುಡಿ ಬರ್ತಾ ಇದೆ ನೋಡಿ, ಹೊಸ ಕುಡಿ ಬ್ರಾಂಚಸ್ಸು ಮತ್ತು ಕಾಯಿ ಎಲ್ಲ ಬರ್ತಾ ಇದೆ. ಸ್ವಲ್ಪ ಮಳೆ ಜಾಸ್ತಿ ಇದ್ದಿದ್ದರಿಂದ ನಾವೇ ಗೊಬ್ಬರ ಕಮ್ಮಿ ಮಾಡಿದ್ವಿ, ಹಂಗಾಗಿ ನಿಮ್ಗೆ ಈ ಲೆಂತ್ ಇದೆ. ಇಲ್ಲಾಂದರೆ ಇದಕ್ಕಿಂತ 2 ಇಂಚ್ ಜಾಸ್ತಿನೇ ಲೆಂತ್ ಬರುತ್ತೆ. ನಾವು ಸ್ಟಾರ್ಟಿಂಗ್ ನಾಟಿ ಮಾಡಬೇಕಾದ್ರೆ ಬೇರೆ ಕಂಪ್ನಿಯವ್ರ ಜೊತೆ ಕಂಪೇರ್ ಮಾಡಿ ವೀನಸ್ ಇದಕ್ಕೆ ಕಾಂಪಿಟೇಟರ್ ವೆರೈಟಿ. ಸೊ ವೀನಸ್ ಜೊತೆ ಕಂಪೇರ್ ಮಾಡಿ ನರ್ಸರಿ ಅವ್ರು ಹೇಳಿದ್ದೇನೆಂದರೆ ಸ್ವಲ್ಪ ಶೇಪು ಮತ್ತು ಇದೆಲ್ಲ ಚೇಂಜ್ ಆಗುತ್ತೆ, ಶೈನಿಂಗ್ ಇಲ್ಲ ಅಂತೆಲ್ಲ ಹೇಳಿದರು. ನಾವು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಈಗ ವೀನಸ್ಗೆ ಕಾಂಪಿಟೇಷನ್ನು ಮ್ಯಾಗ್ನಸ್ ಆಗಿದೆ. ಸೊ ಈಲ್ಡಲ್ಲೂ ತುಂಬ ಚೆನ್ನಾಗಿದೆ. ನಾವು ಇದರಲ್ಲೂ 12,000 ನಾರು ನಟ್ಟಿದ್ದು, ಅದರಲ್ಲೆಲ್ಲ ಒಂದು 2,000ನೇ ಹೋಗಿದೆ. 2,000 ಹೋಗಿ ಒಂದು 10,000 ಪ್ಲ್ಯಾಂಟ್ಸ್ ಉಳ್ಕೊಂಡಿದೆ. ಅದರಲ್ಲೇ ಒಂದು 60ರಿಂದ 65 ಟನ್ನು ಆಲ್ರೆಡಿ ಈಲ್ಡ್ ತೆಗ್ದಿದ್ದೀವಿ. ಇನ್ನೂ ಒಂದು 35-40 ಟನ್ನು ಈಲ್ಡ್ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ರೆಡಿ ಇರೋ ಕಾಯೇ ಒಂದು 10ರಿಂದ 12 ಟನ್ನು ಗಿಡದಲ್ಲಿ ಕಾಯಿ ಇದೆ ಆಲ್ರೆಡಿ. ಪ್ರತಿ ವೀಕಲ್ಲೂ ನೀವು ಗೊಬ್ಬರ ಬಿಟ್ಟಂಗೆ ಗಿಡ ಚೇಂಜ್ ಆಗುತ್ತೆ. ಮತ್ತು ನಿಮಗೆ ಫಸ್ಟು ಪಿಕ್ಕಿಂಗಲ್ಲಿ ನಿಮಗೆ ಅಷ್ಟು ಗಿಡದ ಬಗ್ಗೆ ನೀವು ಏನು ಗೊತ್ತಾಗಲ್ಲ, ಯಾಕೆಂದರೆ ಫಸ್ಟ್ ಈಲ್ಡು ಕಮ್ಮಿ ಬರುತ್ತೆ. ಸೆಕೆಂಡ್ ಈಲ್ಡಿಂದ ಅದು ಗಿಡದಲ್ಲಿ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆದರೆ ನೀವು ಯಾವುದಕ್ಕೂ ಕಂಪೇರೇ ಮಾಡೋಂಗಿಲ್ಲ ವೆರೈಟಿ. ಸೊ ಕಾಯಿ ಸ್ಟ್ರೆಂತು ಅಷ್ಟೇ, ನೀವು ನೋಡ್ಬೋದು, ಕಾಯಿ ಸ್ಟ್ರೆಂತು ಅಷ್ಟೇ. ಕಾಯಿ ಬಲ್ತ್ಬಿಟ್ರೆ ಗಟ್ಟಿಯಿಂದ ಹಿಡಿದ್ಬಿಟ್ಟು ಶೇಪಿಂದ ಹಿಡಿದು ಎಲ್ಲದೂ ಯೂನಿಫಾರ್ಮಾಗಿ ಬರುತ್ತೆ. ಈಗ ಆಲ್ರೆಡಿ 6 ತಿಂಗಳು ಗಿಡ ಆಗಿದೆ, ಈಗಲೂ ಕೂಡ ಕಾಯಲ್ಲಿ ಮತ್ತು ಶೇಪಲ್ಲಿ ಚೇಂಜಸ್ ಏನಿಲ್ಲ. ಬ್ರ್ಯಾಂಚಸ್ಗೆ ನೀವು ತೊಗೊಂಡ್ರೆ ಒಂದು ಬ್ರಾಂಚ್ಗೆ ನಿಮಗೆ 10ರಿಂದ 15 ಕಾಯಿ ಹಿಡಿಯುತ್ತೆ. ನೀವು ಪ್ರತಿ ವಾರ ಗೊಬ್ಬರ ಬಿಟ್ಟಂಗೆ ಗಿಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಗಿಡ ಉಳಿಸ್ಕೊಂಡ್ರೆ ಹತ್ತತ್ರ 1 ವರ್ಷ ಕಾಯಿ ಕೊಯ್ಬೋದು. ನಿಮಗೆ 1 ತಿಂಗಳು ರೇಟ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಇನ್ನೊಂದು ತಿಂಗಳಲ್ಲಿ ರೇಟ್ ವರ್ಕೌಟ್ ಆಗುತ್ತೆ. ಬಜ್ಜಿ ಆಲ್ರೆಡಿ ನಮಗೆ ಒಂದು ಆವ್ರೇಜು 25 ರೂಪಾಯಿಗೆ ಒಂದು 10 ಟನ್ ಕೊಟ್ಟಿರ್ಬೋದು. ಅದಾದಮೇಲೆ ಒಂದು 30, 35, 40, 60 ರೂಪಾಯಿಗೂ ಹೋಗಿದೆ. ಆವ್ರೇಜ್ ತೊಗೊಂಡ್ರೆ ಒಂದು 35ರಿಂದ 40 ರೂಪಾಯಿ ರೇಟ್ ಸಿಕ್ಕಿದೆ. ಒಂದು 16ರಿಂದ 17 ಲಕ್ಷದವರೆಗೂ ಒಂದು ರೀಚ್ ಆಗಿದೆ. ಸೊ ಬಜ್ಜಿ ಮಾಡೋ ಅಂಥವ್ರು ದಯವಿಟ್ಟು ಮ್ಯಾಗ್ನಸ್ಗೆ ಹೋಗಿ. ಅದರ್ ಕಾಂಪಿಟೇಟರ್ ವೆರೈಟಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟು ಈಲ್ಡ್ ಎಕ್ಸ್ಪೆಕ್ಟೇಷನ್ ಮಾಡೋಂಗೆ ಇಲ್ಲ. ನಾವೇ ಹೋಗಿದ್ದ ಗಿಡಕ್ಕೆ ವೀನಸ್ ತಂದು ಹಾಕಿದ್ವಿ, ಇದ್ರ ಪಕ್ಕನೇ ಹಾಕಿ ನೋಡಿದ್ದೀವಿ. ಪಕ್ಕದ ಗಿಡದಲ್ಲಿರೋ ಈಲ್ಡು ಕಾಂಪಿಟೇಟರ್ ವೆರೈಟಿಲಿ ಬಂದಿಲ್ಲ. ಸೊ ಹೋಗೋದಿದ್ರೆ ಧೈರ್ಯ ಮಾಡಿ ಮ್ಯಾಗ್ನಸ್ಗೆ ಹೋಗ್ಬೋದು. ಈಲ್ಡ್ ಅಂತೂ ವರ್ಷದ ತನಕ ನೀವು ಕೊಯ್ಬೋದು. ಸೊ ಮಳೆ ಬರೋ ಟೈಮಲ್ಲಿ ಮಳೆ ಜಾಸ್ತಿ ಆಯಿತು, ಈ ಟೈಮಲ್ಲಿ ಬೇರೆ ವೆರೈಟಿ ತಡೆದಿಲ್ಲ. ಸೊ ನಮ್ಮದು ಬೇರೆ ಎಲ್ಲ ತೋಟ ಹೋದ್ರೂ ಇದರಲ್ಲೂ ಹೋಗಿದೆ, ಆದರೆ ತುಂಬ ತಡ್ಕೊಂಡಿದೆ. ಈಗ 10,000ದಲ್ಲಿ 1,000, 1,500 ಗಿಡ ಹೋಗಿರ್ಬೋದು. ಇನ್ನೂ ಒಂದು 8-8.5 ಸಾವಿರ ಗಿಡ ಉಳ್ಕೊಂಡಿದೆ. ಸೊ ಧೈರ್ಯ ಮಾಡಿ ಹೋಗ್ಬೋದು, ರೋಗನೂ ತಡೆಯುತ್ತೆ. ಮತ್ತು ಜಾನ್ವರಿ ಟೈಮಲ್ಲಿ ನಾವು ನಾಟಿ ಮಾಡಿದಾಗ ಟೆಂಪ್ರೇಚರ್ ಬಂದ್ಬಿಟ್ಟು ನಿಮಗೆ ಎಷ್ಟಿತ್ತು ಅಂತ ನಿಮಗೆ ಗೊತ್ತು. ಸೊ ಆ ಟೆಂಪ್ರೇಚರಲ್ಲಿ ತಡ್ಕೊಂಡು, ಮತ್ತು ತ್ರಿಪ್ಸ್ ಅಟ್ಯಾಕ್ ಕೂಡ ತುಂಬ ಜಾಸ್ತಿ ಆಯಿತು ಈ ಸಲ ಕೋಲಾರಲ್ಲಿ. ಸೊ ಆ ತ್ರಿಪ್ಸ್ ಎಲ್ಲ ತಡ್ಕೊಂಡು ಗಿಡ ಇಷ್ಟು ಸ್ಟ್ಯಾಂಡಾಗಿ ನಿಂತ್ಕೊಂಡಿದೆ. ಸೊ ವೆರೈಟಿ ಬಗ್ಗೆ ಯಾವುದೇ ಥರ ಡೌಟ್ ಇಲ್ಲ, ಧೈರ್ಯವಾಗಿ ಮ್ಯಾಗ್ನಸ್ ವೆರೈಟಿಗೆ ಹೋಗ್ಬೋದು. ಸೊ ಇಷ್ಟೇ, ಇನ್ನೇನಿಲ್ಲ. ವೆರೈಟಿ ಬಗ್ಗೆ ಯಾವುದೇ ಥರ ಏನು ಡೌನ್ ಮೆರಿಟ್ಸ್ ಆಗಲಿ ಅಂದರೆ ಯಾವುದೇ ಥರ ಡೌಟ್ಗಳು ಏನಿಲ್ಲ. ವೆರೈಟಿ ತುಂಬ ಚೆನ್ನಾಗಿದೆ, ಧೈರ್ಯ ಮಾಡಿ ಮ್ಯಾಗ್ನಸ್ಗೆ ಹೋಗ್ಬೋದು. ಥ್ಯಾಂಕ್ ಯು.